Welcome back to our channel. Today we are diving into the world of indefinite pronouns, focusing on something, everything, nothing, and anything. These little words can make a big difference in your English communication. By the end of this video, you will understand how to use them correctly in your sentences. ಇವತ್ತಿನ ವಿಡಿಯೋದಲ್ಲಿ ನಾವು indefinite pronouns like ಸಮಥಿಂಗ್, ಎವ್ರಿಥಿಂಗ್, ನಥಿಂಗ್ ಆ್ಯಂಡ್ ಎನಿಥಿಂಗ್ ಈ ಪ್ರೊನೌನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ನೋಡ್ಲಿಕ್ಕೆ ತುಂಬ ಚಿಕ್ಕದು ಅನಿಸಿದ್ರು ಕೂಡ ದ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಇನ್ ಯುವರ್ ಇಂಗ್ಲೀಷ್ ಕಮ್ಯುನಿಕೇಷನ್. ತುಂಬ ಒಂದು ಡಿಫ್ರೆನ್ಸನ್ನು ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಷನಲ್ಲಿ ಉಂಟು ಮಾಡ್ತವೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವಿಡಿಯೋದ ಅಂತ್ಯದಲ್ಲಿ ಹೇಗೆ ನಿಮ್ಮ ಸೆಂಟೆನ್ಸ್ಗಳಲ್ಲಿ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So before that, those who are watching my videos without subscription, please subscribe to my channel and also comment and like my videos. So let's get started. Let us discuss how to use the indefinite pronoun something in our communication. See here, something is used to refer to an unspecified object or thing. ಅಂದರೆ ಯಾವುದೇ ಒಂದು ಸ್ಪೆಸಿಫೈ ಮಾಡಿದಂಥ ಅನಿರ್ದಿಷ್ಟ ವಸ್ತು ಅಥವಾ ಒಂದು ವಿಷಯ ಬಗ್ಗೆ ನಾವು ಮಾತನಾಡುವಾಗ ಸಮಥಿಂಗ್ ಅನ್ನು ಯೂಸ್ ಮಾಡ್ತೀವಿ. ಇಟ್ಸ್ ಆ್ಯನ್ ಅನ್ಸ್ಪೆಸಿಫೈಡ್ ಆಬ್ಜೆಕ್ಟ್ ಆರ್ ಥಿಂಗ್. ಅಂದರೆ ಆ ವಸ್ತು ಅಥವಾ ಆ ವಿಷಯ ಸ್ಪೆಸಿಫೈ ಮಾಡಿರಲ್ಲ ನಾವು, ಅಂದರೆ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ ಇದೆ ಅಂತ. ಇಟ್ಸ್ ಅನ್ಸ್ಪೆಸಿಫೈಡ್ ಥಿಂಗ್ ಆರ್ ಆಬ್ಜೆಕ್ಟ್. ಸಿ ಎಕ್ಸಾಂಪಲ್ಸ್ ಹಿಯರ್. ಐ ಹರ್ಡ್ ಸಮಥಿಂಗ್ ಲಾಸ್ಟ್ ನೈಟ್. ನಾನು ಲಾಸ್ಟ್ ನೈಟ್ ಏನೋ ಕೇಳಿಸ್ಕೊಂಡೆ. ಏನದು ಸಮಥಿಂಗ್, ವಿ ಡೋಂಟ್ ನೋ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ. ಆ ಸಮಥಿಂಗ್ ಮೀನ್ಸ್ ಹಿಯರ್ ಅನ್ಸ್ಪೆಸಿಫೈಡ್ ಒನ್. ಅಂದರೆ ಆ ವಿಷಯ ಅಥವಾ ಏನೇ ಇರ್ಬೋದು, ಅದು ಆಬ್ಜೆಕ್ಟ್ ಇರ್ಬೋದು, ಆ ಥಿಂಗ್ ಇರ್ಬೋದು, ಅದೇನಂತ ನನಗೆ ಗೊತ್ತಿಲ್ಲ, ಬಟ್ ನಾನೇನೋ ಕೇಳಿಸ್ಕೊಂಡೆ, ಬಟ್ ಅದೇನಂತ ಗೊತ್ತಿಲ್ಲ. ಸಿ ದ ಸೆಕೆಂಡ್ ಎಕ್ಸಾಂಪಲ್. ಸಿ ವಾಂಟ್ಸ್ ಟು ಟೆಲ್ ಯು ಸಮಥಿಂಗ್. ಅವಳು ನನ್ನ ಹತ್ರ ಏನೋ ಹೇಳ್ಬೇಕಂತ ಬಯಸ್ತಿದ್ದಾಳೆ. ಅಂದರೆ ಬಟ್ ವಿ ಡೋಂಟ್ ನೋ ವಾಟ್ ಸಿ ವಾಂಟ್ಸ್ ಟು ಟೆಲ್, ಬಟ್ ಸಿ ವಾಂಟ್ಸ್ ಟು ಟೆಲ್ ಸಮಥಿಂಗ್. ಅದೇನಂತ ನಿಮ್ಗೆ ಗೊತ್ತಿಲ್ಲ, ಸಮಥಿಂಗ್ ಏನಂತ ನಿಮ್ಗೆ ಗೊತ್ತಿಲ್ಲ. ದಟ್ಸ್ ವೈ ಇಟ್ ಇಸ್ ಅನ್ಸ್ಪೆಸಿಫೈಡ್ ಒನ್. ಅಂದರೆ ಅದು ಗೊತ್ತಿಲ್ಲದ ಒಂದು ವಿಚಾರ. ಕಮ್ ಟು ದ ನೆಕ್ಸ್ಟ್ indefinite pronoun, that is everything. Everything refers to all things in a group or context. ಅಂದರೆ ಒಂದು ಗುಂಪಲ್ಲಿ ಅಥವಾ ಒಂದು ಸಿಚುವೇಶನ್ ಅಲ್ಲಿ, ಒಂದು ಕಂಟೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅಥವಾ ಎಲ್ಲ ವಿಷಯಗಳನ್ನು ರೆಫರ್ ಮಾಡೋದಕ್ಕೆ ನಾವು ಎವ್ರಿಥಿಂಗ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಎಲ್ಲ ಬಂತು. ಸಿ ದ ಎಕ್ಸಾಂಪಲ್ಸ್. ಸಿ ಪ್ಯಾಕ್ಡ್ ಎವ್ರಿಥಿಂಗ್ ಸಿ ನೀಡೆಡ್ ಫಾರ್ ಟ್ರಿಪ್. ಇಟ್ ಮೀನ್ಸ್ ಅವಳು ಟ್ರಿಪ್ಪಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡ್ಕೊಂಡ್ಲ ಅಂತ. ಅಂದರೆ ವಿ ಆರ್ ನಾಟ್ ಮೆನ್ಷನಿಂಗ್ ದಿಸ್ ಆರ್ ದಟ್, ಇದು ಅದು ಅಂತ ನಾವು ಮೆನ್ಷನ್ ಮಾಡ್ತಿಲ್ಲ. ಸಿ ಪ್ಯಾಕ್ಡ್ ಎವ್ರಿಥಿಂಗ್ ನೀಡೆಡ್ ಫಾರ್ ಹರ್ ಟ್ರಿಪ್. ಅಂದರೆ ಅವಳ ಟ್ರಿಪ್ಪಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಅವಳು ಜೋಡಿಸ್ಕೊಂಡ್ಲು. ಸಿ ಪ್ಯಾಕ್ಡ್ ಎವ್ರಿಥಿಂಗ್, ದಟ್ ಈಸ್ ವಾಟ್ ಇಟ್ ರೆಫರ್ಸ್ ಟು ಆಲ್ ಥಿಂಗ್ಸ್ ಇನ್ ಎ ಗ್ರೂಪ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಹಿ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಫೈರ್. ನೋಡಿ, ಬೆಂಕಿಯಲ್ಲಿ ಎಲ್ಲದನ್ನೂ ಕಳ್ಕೊಂಡ, ಅಂದರೆ ಎಲ್ಲದೂ ನಾಶ ಆಗೋಯ್ತು ಅಂತ. ಇಟ್ ಮೀನ್ಸ್ ಎವ್ರಿಥಿಂಗ್ ಮೀನ್ಸ್ ಅದು ಇದು ಅಂತಲ್ಲ. ಹಿ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಫೈರ್. ಆ ಬೆಂಕಿಯಲ್ಲಿ ಎಲ್ಲದನ್ನೂ ಅವನು ಕಳ್ಕೊಂಡ, ಆ ಬೆಂಕಿಯಲ್ಲಿ ಎಲ್ಲದೂ ಕೂಡ ನಾಶ ಆಯಿತು ಅಂತ ಇಲ್ಲಿ ಅರ್ಥ ಕೊಡುತ್ತೆ. ಕಮ್ ಟು ದ ನೆಕ್ಸ್ಟ್ indefinite pronoun, that is anything. Anything refers to any object, event or matter often used in negative questions or conditional sentences. ಅಂದರೆ ಎನಿಥಿಂಗ್ ಮೀನ್ಸ್ ರೆಫರ್ಸ್ ಟು ಎನಿ ಆಬ್ಜೆಕ್ಟ್ ಆರ್ ಇವೆಂಟ್. ಯಾವುದೇ ವಸ್ತು ಅಥವಾ ಯಾವುದೇ ಘಟನೆ ಇರ್ಬೋದು, ಅಥವಾ ಯಾವುದೇ ವಿಷಯ ಇರ್ಬೋದು, ಮ್ಯಾಟರ್ ಇರ್ಬೋದು. ಆಫನ್ ಯೂಸ್ಡ್ ಇನ್ ನೆಗೆಟಿವ್ ಕ್ವೆಶನ್ಸ್. ಆಗಾಗ ನಾವು ನೆಗೆಟಿವ್ ಕ್ವೆಶನ್ಸಲ್ಲಿ ಇದನ್ನು ಹೆಚ್ಚು ಯೂಸ್ ಮಾಡ್ತೀವಿ. ಎನಿಥಿಂಗ್ ಅನ್ನೋದನ್ನು ನಾವು ಆಗಾಗ ನೆಗೆಟಿವ್ ಕ್ವೆಶನ್ಸಲ್ಲಿ ಯೂಸ್ ಮಾಡ್ತೀವಿ. ಆಫನ್ ಮೀನ್ಸ್ ಆಗಾಗ ನೆಗೆಟಿವ್ ಕ್ವೆಶನ್ಸಲ್ಲೂ ಕೂಡ ಎನಿಥಿಂಗ್ ಎನ್ನುವ ಒಂದು ಈ ಇಂಡೆಫಿನೈಟ್ ಪ್ರೊನೌನನ್ನು, ಈ ಇಂಡೆಫಿನೈಟ್ ಪ್ರೊನೌನ್ ಎನಿಥಿಂಗನ್ನು ನಾವು ಈವನ್ ನೆಗೆಟಿವ್ ಕ್ವೆಶನ್ಸಲ್ಲಿ ಕೂಡ ನಾವು ಆಗಾಗ ಯೂಸ್ ಮಾಡ್ತೀವಿ. ಅಥವಾ ಕಂಡೀಷನಲ್ ಸೆಂಟೆನ್ಸಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಅಂದರೆ ಷರತ್ತುಬದ್ಧ ವಾಕ್ಯಗಳಲ್ಲೂ ಕೂಡ ನಾವು ಈ indefinite pronoun anything ಅನ್ನ ಯೂಸ್ ಮಾಡ್ತೀವಿ. See the examples here. Do you need anything from the store? Do you need anything from the store ಅಂದರೆ ಯಾವುದಾದ್ರೂ ವಸ್ತು, ಎನಿ ಆಬ್ಜೆಕ್ಟ್. ಅಂದರೆ ಸ್ಟೋರಿಂದ ನಿನಗೇನಾದರೂ ಅಥವಾ ಏನಾದರೂ ವಸ್ತು ಬೇಕಾ ಅಂತ ಇಲ್ಲಿ ಕೇಳ್ದಂಗೆ. ಇಟ್ ಮೀನ್ಸ್ ವಿ ಆರ್ ಆಸ್ಕಿಂಗ್ ಕ್ವಶನ್. ಎನಿಥಿಂಗ್ ಮೀನ್ಸ್ ಹಿಯರ್ ಏನಾದರೂ ಬೇಕಾ ಅಂತ ಕ್ವಶನ್ ಮಾಡೋದು. ಸೊ ಆಸ್ಕಿಂಗ್ ಸಂಬಡಿ ಎಲ್ಸ್ ವೆದರ್ ದಟ್ ಪರ್ಸನ್ ವಾಂಟ್ಸ್ ಎನಿಥಿಂಗ್ ಫ್ರಮ್ ದ ಸ್ಟೋರ್ ಆರ್ ನಾಟ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಿ ಡಿಡೆಂಟ್ ಸೇ ಎನಿಥಿಂಗ್ ಅಬೌಟ್ ದ ಮೀಟಿಂಗ್. ಸೊ ಅವಳು ಮೀಟಿಂಗ್ ಬಗ್ಗೆ ಏನೂ ಹೇಳಿಲ್ಲ, ಅಂದರೆ ಯಾವ ವಿಷಯನೂ ಕೂಡ ಅವಳು ಮೀಟಿಂಗ್ ಬಗ್ಗೆ ಹೇಳಿಲ್ಲ. ದಿಸ್ ಈಸ್ ವಾಟ್ ದ ನೆಗೆಟಿವ್ ಸೆಂಟೆನ್ಸ್. ಯಾಕಂದ್ರಲ್ಲಿ ನಾಟ್ ಇದೆ. ಸಿ ಡಿಡೆಂಟ್ ಸೇ ಎನಿಥಿಂಗ್ ಅಬೌಟ್ ದ ಮೀಟಿಂಗ್, ಅಂದರೆ ಅವಳು ಮೀಟಿಂಗ್ ಬಗ್ಗೆ ಏನೂ ಹೇಳಿಲ್ಲ. ದಟ್ ಇಸ್ ವಾಟ್
ನೆಗೆಟಿವ್ ಸೆಂಟೆನ್ಸ್. ಸೊ ನಾವು ಎನಿಥಿಂಗನ್ನು ನೆಗೆಟಿವ್ ಸೆಂಟೆನ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಇಂಡೆಫಿನೈಟ್ ಪ್ರೊನೌನ್ ನಥಿಂಗ್. ನಥಿಂಗ್ ರೆಫರ್ಸ್ ಟು ನೋ ಆಬ್ಜೆಕ್ಟ್, ಈವೆಂಟ್ ಆರ್ ಮ್ಯಾಟರ್. ಇಲ್ಲಿ ಯಾವುದೇ ವಸ್ತು ಇರಲ್ಲ, ಅಥವಾ ಯಾವುದೇ ಈವೆಂಟ್, ಯಾವುದೇ ಘಟನೆ ಅಥವಾ ಯಾವುದೇ ಮ್ಯಾಟರ್, ಯಾವುದೇ ವಿಷಯನೂ ಕೂಡ ಇರಲ್ಲ. ಫಾರ್ ದಟ್ ವಿ ಯೂಸ್ ದ ಇಂಡೆಫಿನೈಟ್ ಪ್ರೊನೌನ್ ನಥಿಂಗ್. ಸಿ ದ ಎಕ್ಸಾಂಪಲ್ಸ್. ದೆರ್ ಇಸ್ ನಥಿಂಗ್ ಟು ವರಿ ಅಬೌಟ್, ಅಂದರೆ ಚಿಂತೆ ಮಾಡಲಿಕ್ಕೆ ಏನು ವಿಷಯ ಇಲ್ಲ ಅಂತ. ದೆರ್ ಇಸ್ ನೋ ಮ್ಯಾಟರ್ ಟು ವರಿ ಅಬೌಟ್, ಅಂದರೆ ಚಿಂತೆ ಮಾಡಲಿಕ್ಕೆ ಅಥವಾ ಯೋಚನೆ ಮಾಡಲಿಕ್ಕೆ ಯಾವುದೇ ಮ್ಯಾಟರ್ ಇಲ್ಲ ಅಂತ. ನಥಿಂಗ್ ಇಟ್ ಇಸ್ ವಾಟ್ ಇನ್ ದ ನೆಗೆಟಿವ್ ಸೆನ್ಸ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ದೆರ್ ವಾಸ್ ನಥಿಂಗ್ ಇಂಟ್ರೆಸ್ಟಿಂಗ್ ಆನ್ ಟೆಲಿವಿಷನ್ ಲಾಸ್ಟ್ ನೈಟ್. ಕಳೆದ ರಾತ್ರಿ ಟಿವಿಯಲ್ಲಿ ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಅಥವಾ ಇಂಟ್ರೆಸ್ಟಿಂಗ್ ಈವೆಂಟ್ ಅಥವಾ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇರಲಿಲ್ಲ ಅಂತ. ದೆರ್ ವಾಸ್ ನಥಿಂಗ್. ಫ್ರೆಂಡ್ಸ್, ದಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್ ಆನ್ indefinite pronouns. I hope you now feel more confident using something, everything, anything, nothing in your daily conversations. Friends, if you found this video helpful, please give it a thumbs up, share it with your friends, and subscribe to my channel for more English learning content. Thank you for watching this video.